ಯೋನಿಗಳಿಂದ ಬಿಡುಗಡೆ ಹೊಂದಿ ಇವತ್ತು ಮನುಷ್ಯ ಪರ್ಯಾಯದಲ್ಲಿ ನಾವು ನೀವೆಲ್ಲ ಜನ ತಗೊಂಡಿದ್ದೀವಿ. ಸ್ವಲ್ಪ ಅವಲೋಕನ ಮಾಡ್ರಿ. ಹಿಂದಿನ ಬೌದ್ಧಾಗ ನೀವು ಏನಿದ್ರಿ ಅನ್ನೋದ ಯಾರಿಗೆ ಗೊತ್ತ ಹೇಳ್ತೀರಿ? ಹಿಂದಿನ ಬೌದ್ಧಾಗ ನೀವು ಏನಾಗ್ಬಿಟ್ಟಿದ್ರಿ, ಯಾವ ಪರ್ಯಾಯದಾಗಿದ್ರಿ, ಯಾರು ಹೇಳ್ತೀರಿ? ಇಲ್ಲಲ್ಲ, ಇದು ಕೇವಲಿ ಗಮ್ಯ ವಿಷಯ. ಮತ್ ಸಮೋಶರಣಕ್ಕೆ ಹೋದ್ರಿ ಅಂದ್ರ ಸಮೋಶರಣದ ಭಗವಂತರ ಹಿಂದೇನು ಬ್ರಹ್ಮಾಂಡಲ್ ಇರ್ತೈತಿ. 4 ದಿಕ್ಕಿಗೆ ಚತುರ್ದಿಕ್ ದಿಶಾ ಶ್ರೀಮುಖ ದರ್ಶನ ಅಂದದು. ಅದು ಕೇವಲ ಜ್ಞಾನದ ಅತಿಶಯ ಸಹ ಹೌದು. ಭಗವಂತರ ಪೂರ್ವಾಭಿಮುಖವಾಗಿ ಕೂರ್ತಿರ್ತಾರೋ ಅದ್ರ 4 ದಿಕ್ಕಿ ಅವ್ರ ಮುಖ ಕಾಣ್ತಿರ್ತಾವು. ಅವ್ರ ತಲೆ ಹಿಂದೆ ಬ್ರಹ್ಮಾಂಡದಲ್ಲಿ ಇರ್ತದೆ. ಆ ಬ್ರಹ್ಮಾಂಡದಾಗ ನಿಮ್ ಮುಖ ನೀವು ನೋಡ್ಕೊಂಡ್ರಿ ಅಂದ್ರೆ 2 ಲಕ್ಷ ಕೊಟ್ಟ. ಮುಂದಿನ 3 ಭವದಾಗ ನೀವು ಏನಾಗವ್ರಿ ಅವ, ಹಿಂದಿನ ಭವದಾಗಿನೂ 3 ಭವ ಮತ್ತು ವರ್ತಮಾನದ ಪರ್ಯಾಯ, ಹಿಂಗೆ 7 ಭವದ ದರ್ಶನ ಆಗ್ತದೆ. ಭಗವಂತರ ಪುಟ್ಟ ಬ್ರಹ್ಮಾಂಡದಲ್ಲಿ ಮಾಡ್ತದೆ. ಯಾ ಜಿನೇಂದ್ರ ಭಗವಾನ್ ಸಾಕ್ಷಾತ್ ಸಮೋಶರಣದಾಗ ವಿರಾಜಮಾನ ಆಗ್ಯಾರೋ, ಅವ್ರ ಅಜ್ಞಾತ ಇರಲಿ, ಮಾವೀರ ಇರಲಿ, ಭೂತ್ ಇರಲಿ, ವರ್ತಮಾನ ಇರಲಿ, ಭವಿಷ್ಯ ಇರಲಿ, ಇದೇ ಕ್ಷೇತ್ರ ಸಂಬಂಧಿ ಯಾರೇ ಇರಲಿ, ಯಾರ ತೀರ್ಥಂಕರ್ ಅರಿಹಂತಾಗಿ ಸಮೋಶರಣ ವಿರಾಜಮಾನ ಆಗ್ಯಾರೋ ಆ ಭಗವಂತರ ಬರೀ ಒಂದು ಸಮಯದೊಳಗೆ, ಸೆಕೆಂಡ್ ಅಲ್ಲ, ಒಂದು ಸಮಯದಾಗ ಅಸಂಖ್ಯಾತ ಸೆಕೆಂಡ್ ಅಲ್ಲ, ಮಿಲಿ ಸೆಕೆಂಡ್ ಅಲ್ಲ, ಆ ಒಂದು ಸಮಯದೊಳಗೆ. ಉದಾಹರಣೆ ಇರುವ ಒಂದು ಸಮಯ ಎದಕ್ಕೆ ಅನ್ನೋದು ನಾವು ಹೆಂಗ, ಬ್ರಹ್ಮ ಕಮಲ ಬ್ರಾಹ್ಮಿ ಮುಹೂರ್ತದಾಗ ಅರಳುತ್ತದ. ಆ ಬ್ರಹ್ಮ ಕಮಲದಾಗ ಒಳಗಿನ 3 ಪಕಡಿ ಅತಿ ಕೋಮಲ್ ಇರ್ತಾವ, ಸುಕೋಮಲ್ ಅಂತಾವ. ಒಂದು ಕಮಲದಾಗ 3 ಪಕಡಿ, ಹಿಂಗ 1008 ಪಕಡಿ ತಗೋ. ಒಂದ್ರ ಮೇಲೆ ನಾವು ಎಲ್ಲಿ ಇಟ್ಕೋತ ಪಕ್ಕಳ ಎಲ್ಲರೂ ಕಮಲದ ಹೂವಿಂದ ದಳ ಇಟ್ಕೋತ ಹೋಗಿ ಒಂದು ತೀಕ್ಷ್ಣವಾಗಿರ್ತಕ್ಕಂಥ ಸೂಜಿ ಅಥವಾ ಡಬ್ಬಂದಿಂದ ಮ್ಯಾಲ ಹಿಡಿದು ಟಿಕ್ ಒಮ್ಮೆ ಹೊಡಿತಂದ್ರ 1 ಸೆಕೆಂಡ್ದಾಗ ಎಷ್ಟು ಆಯ್ತದ, 1008 ಎಲೆಯಾಗಿದ್ದು ಪಾಲ, ಬರೀ 1 ಸೆಕೆಂಡ್. ಇನ್ನು ಒಂದು ಎಲೆಯಾಗಿಂದ ಮತ್ತೊಂದು ಎಲೆಯಾಗ ಹೋಗಾಕ ಸಮಯ ತಗೋತ್ಲ, ಅಷ್ಟು ಸಮಯದೊಳಗ ಇದಕ್ಕೆ ವ್ಯವಹಾರ ಸಮಯ ಅಂತ ಕರೀತಾರೆ. ಈ ಯಾವುದೋ 1008 ಎಲೆ ಪೈಕಿ ಒಂದು ಎಲೆಯಾಗಿಂದ ಮತ್ತೊಂದು ಎಲೆಯಾಗ ಹೋಗಾಕ ಎಷ್ಟು ಟೈಮ್ ತಗೋತು? ನಿಮ್ ತೆಲಿಗೆ ಹತ್ತದ ವಿಷಯ ಅಲ್ಲ ಗಣಿತ. ಅಷ್ಟ ಸಮಯದೊಳಗ ತ್ರಿಕಾಲವರ್ತಿ ದ್ರವ್ಯ ಗುಣ ಪರ್ಯಾಯ ಎದುರು ಸರ್ವದ್ರವ್ಯ ಜೀವ ಪುದ್ಗಲ ಧರ್ಮ ಅಧರ್ಮ ಆಕಾಶ ಮತ್ತು ಕಾಲ 6 ದ್ರವ್ಯಗಳದು ತ್ರಿಕಾಲವರ್ತಿ, ವರ್ತಮಾನ ಅಲ್ಲ, ತ್ರಿಕಾಲವರ್ತಿ ಸರ್ವ ಎಲ್ಲ ಗುಣ ದ್ರವ್ಯ ಮತ್ತದ್ರ ಪರ್ಯಾಯ ಒಂದ ಸಮಯದಾಗ ತಿಳ್ಕೊತಾರ. ಅಂದ್ರೆ ಅವರಂತ ಜ್ಞಾನಿ ಪ್ರಪಂಚದಾಗ ಯಾರದಕ್ಕ ಕೇವಲ ಜ್ಞಾನಿ ಅಂತ ಹೇಳಿದ್ರು. ಅವರು ಸಮೋಶರದಾಗ ಭಗವಾನ್ದಾಗ ವಿರಾಜಮಾನ ಆಗಿರ್ತಾರೆ. ಅವ್ರ ದೃಷ್ಟಿ ಒಳಗ, ಅವ್ರ ಜ್ಞಾನದೊಳಗ ಜಲಕಲ್ಸದ ಈ ಪ್ರಪಂಚದಾಗ ಯಾವುದೂ ಪದಾರ್ಥ ಇಲ್ಲ. ಅದಕ್ಕೆ ಜೀವಂತ ಸಮೋಶರಣದಲ್ಲಿ ಚಿನ ಸಹಸ್ರನಾಮಾರ್ಚನೆ 1008 ಪುಷ್ಪಗಳನ್ನ ಅರ್ಪಣೆ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಶೀರ್ವಾದ ಸಿಕ್ಕದ ಜೈನ್ ಯುವ ಮಿಲನ್ ಬೆಂಗಳೂರು ಅವರು ಬಹಳ ದೊಡ್ಡ ಪುರುಷಾರ್ಥ ಮಾಡಿದ್ರು. ಕೈ ಹಾಕರು ಅಖಂಡ ವಿಶ್ವದಾಗ, ಭಾರತ ಅಷ್ಟ ಅಲ್ಲ, ವಿಶ್ವದಾಗ ಇನ್ನ ತಕ ಒಂದೇ ಸಮಯದಾಗ 1008 ಭಗವಂತರ ನಾಮಸ್ಮರಣೆಯನ್ನ 25,000 ಸಂಖ್ಯಾದಾಗ ಏಕಕಾಲಕ್ಕೆ ಮಾಡುವ ಅನುಷ್ಠಾನ ಅಖಂಡ ಭಾರತದ ಪ್ರಪ್ರಥಮ ಇದು ಜರುಗಾಕತೈತಿ. ವಿಶ್ವ ದಾಖಲೆ ಆಗ್ತಕ್ಕಂಥ ಕಾರ್ಯಕ್ರಮ ಇದು. ವ್ಯವಹಾರದಾಗ ವಿಶ್ವ ದಾಖಲೆ. ಇನ್ನು ಅಧ್ಯಾತ್ಮ ದೃಷ್ಟಿಯಿಂದ ನೋಡ್ರ ನಮ್ಮ ಶಾಸ್ತ್ರ ಬಹಳ ಸೂಕ್ಷ್ಮದ. ಸಾಮೂಹಿಕ ಕೂಡಿ ಮನ್ಯಾನವ್ರ ಫ್ಯಾಮಿಲಿ ಮೆಂಬರ್, ಒಂದು ಅಪ್ಪ ಅವ್ವ ಅಜ್ಜ ಅಜ್ಜಿ ಮಗ ಮಗಳ ಅಥವಾ ಮಗ ಸೊಸಿ ಮೊಮ್ಮಕ್ಕಳ ಒಂದು 5-6 ಮಂದಿ ಸದಸ್ಯರು ನೀವು ಮನ್ಯಾಗದರಿ. ಎಲ್ಲಾರು ಸೇರಿ ವಾರದ ಒಂದು ದಿವಸ 11:30 ಇಂದ 12:30 ಬರೀ ಒಂದು
48 ಅಂತರ್ಮೂರ್ತ. ಒಂದು ಅಂತರ್ಮೂರ್ತಿ ನಿಮ್ಮ ಮನ್ಯಾಗ ಒಂದು ಮಂಗಲ ಕಳ ಸ್ಥಾಪನಾ ಮಾಡಿ ಮುಂದೆ ಶಾಸ್ತ್ರ ಇಟ್ಟ ಒಂದು ಸಣ್ಣ ತುಪ್ಪದ ದೀಪ ಹಚ್ಚಿ ಸಾಮುದಾಯಿಕವಾಗಿ ನಮೋಕಾರ ಮಂತ್ರ ಓಂಕಾರ ಧ್ಯಾನ ಮಾಡ್ರಿ ಅಂದ್ರ ಅಟ್ಯಾಚ್ಮೆಂಟ್ ಆ ಮನ್ಯಾಗಿಂದ ಎಲ್ಲಾ ವಾಸ್ತು ದೋಷ ಹೊರಟು ಹೋಗ್ತೈತಿ. ಭೂತ ಪ್ರೇತಾದಿ ಏನಾದ್ರೂ ಬಾಧ ಎಲ್ಲ ದೂರ ಆಗ್ತವ. ಬರೇ ನಮೋಕಾರ ಅಣು ಚಿಂತನದಾಗ ಶಕ್ತಿ. ಆ ನಮೋಕಾರ ಮಂತ್ರದ ಸಾರು ರೂಪ ಓಂಕಾರ ಅದ. ಅ ಉಮ ಅದೊಲ್ಲೋ ಉರ್ದುಲೋ ಮದ್ಲು ಮೂರು ಲೋಕದಾಗಿರ್ತಕ್ಕಂಥ ಸಮಸ್ತ ಜೀವರಾಶಿಗಳ ಪರಮ ಕಲ್ಯಾಣ ಮಾಡ್ತಕ್ಕಂಥ ಸಾಮರ್ಥ್ಯ ಭಗವಂತರ ದಿವ್ಯ ಧ್ವನಿ ಅದ. ಅದು ಓಂಕಾರಮಯ ಇರ್ತದ. ಅದಕ್ಕ ಆಚಾರ್ಯ ಕುಮುದೇಂದು ಮುನಿರಾಜ್ ಶ್ರೀ ಭೂ ವಲಯ ಅಂತಕ್ಕಂಥ ಗ್ರಂಥದೊಳಗ 1200 ವರ್ಷ ಹಿಂದ 1200 ವರ್ಷ ಹಿಂದ 6ನೇ ಶತಮಾನದೊಳಗ ಬರೀ 64 ಅಂಕಿ ಒಳಗ 718 ಭಾಷಾ ಬರೆದ ವಿಶ್ವ ದಾಖಲೆ ಗ್ರಂಥವನ್ನ ನಿರ್ಮಾಣ ಮಾಡರು. ಸರ್ವ ಭಾಷಾಮಯಿ ಗ್ರಂಥ ಶ್ರೀ ಭೂವಲಯ. ಆ ಶ್ರೀ ಭೂವಲಯ ಗ್ರಂಥದೊಳಗ ಆಚಾರ್ಯ ಕುಮುದೇಂದು ಮುನಿರಾಜ್ ಪಷ್ಟಕನ ಮಂಗಲಾಚರಣೆ ಹೇಳಾಗ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅದನ್ನ ಸಾರವಾಗಿ ಇಟ್ಕೊಂಡು ನಮ್ಮ ಪಂಡಿತ್ ದೌಲತ್ ರಾಮ್ಜಿ ಚಡಾಲ ಬರೆದ್ರು. ಆ ಚಡಾಲ ಪೈಲ ಮಂಗಲಾಚರಣೆ ಮಾಡಾಗ ಅವರು ಅದನ್ನ ಹೇಳಿದ್ರು. ಯಾವ ವ್ಯಕ್ತಿಗೆ ನಮಸ್ಕಾರ ಮಾಡಲಿಲ್ಲ. ಮಾವೀರ್ನಾಥ, ಆಜ್ನಾಥ, ಅರಿಹಂತ, ಸಿದ್ಧ ಯಾವ ವ್ಯಕ್ತಿ ವಾಚಕ ನಮಸ್ಕಾರ ಮಾಡಲಿಲ್ಲ. ಗುಣಾನುರಾಗಿಯಾಗಿ ಶಿವ ಸ್ವರೂಪ ಶಿವಕಾರ ಎದಕ್ಕ ನಮಹುಂ ತ್ರಿಯೋಗ ಸಂಹಾರಿಕೈ ಯಾರಿಗೆ ತೀನ ಭುವನ ಮೇ ಸಾರ್ ವೀತರಾಗ ವಿಜ್ಞಾನತ ಯಾವುದು ಮೂರು ಲೋಕದಾಗ ಸಾರಭೂತ ವೀತರಾಗ ಭಗವಂತರ ವಿಜ್ಞಾನ ರೂಪ ದಿವ್ಯ ಧ್ವನಿ ಓಂಕಾರ ಧ್ವನಿ ಅದ. ಆ ಜಿನ್ವಾನಿಗೆ ಆ ಓಂಕಾರ ನಾದಕ್ಕ ನಾನು ನಮಸ್ಕಾರ ಮಾಡ್ತೀನಿ ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡ ಪಂಡಿತ್ ದೌಲತ್ ರಾಮ್ಜಿ ಚಡಾಲ ಗ್ರಂಥಕ್ಕೆ ಮಂಗಲಾಚರಣೆ ಕೊಟ್ಟರು. ನಾವು ಅದಕ್ಕೆ ಸಣ್ಣ ಭಾಷೆದಾಗ ಅಂದ್ರೆ ಮಿನಿ ಸಮಯ ಸಾರ ಅಂತ ಕರಿತೀವಿ. ಸಮಯ ಸಾರದ ಸಾರಭೂತ ಗ್ರಂಥ ಯಾವುದೋ ಚಹಡಾಲ. 4 ಅನುಯೋಗದ ಸಾರ ಸಂಸಾರ ಭೀತಿ ನಿರ್ಮಾಣ ಆಗಿ ಆತ್ಮಾಗ ವೈರಾಗ ಉತ್ಪನ್ನ ಆಗ್ತಕ್ಕಂಥ ಸರ್ವಶ್ರೇಷ್ಠ ಗ್ರಂಥ. ಆ ಗ್ರಂಥ ನಿರ್ಮಾಣ ಆಗಾಕ ಶ್ರೀ ಭುವನ ಗ್ರಂಥ ಪ್ರಮಾಣ ತಗೊಂಡಂತ ಚಿಂತನೆ ಮಾಡಿ ಪಂಡಿತ್ ದೌಲತ್ ಅಬ್ಜಿ ಅವರು ಮಾಡ್ತಾರೋ. ಅದಕ್ಕೆ ಶ್ರೀ ಭೂವಲಯ ಗ್ರಂಥದಾಗ ಆ ಓಂಕಾರ ಸ್ವರೂಪಕ್ಕ ನಮಸ್ಕಾರ ಮಾಡರು ಆಚಾರ್ಯ ಭಗವಾನ್ ವಿದ್ಯಾಸಾಗರರು. ಕೊರೋನಾ ಕಾಲ ಬಂದಾಗ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಜ್ಞಾನಾವರಣಿ ಕರ್ಮಕ್ಷೋಕ್ಷಮಾಗಿ ಅವರ ಸ್ಮೃತಿ ಹೆಚ್ಚಾಗಿ ಜ್ಞಾಪಕ ಶಕ್ತಿ ಹೆಚ್ಚಾಗಿ ಅಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡ ಈ ಸೂತ್ರದ ಕೊನೆ ಪದ ಕೊಟ್ಟರು. ಓಂಕಾರಾಯ ನಮೋ ನಮಃ. ये जाप करो आपका ज्ञानावरणी कर्म क्षोक्षम हो जाएगा, आपका भविष्य सुधर जाएगा. आचार्य भगवान सार ಕೊಟ್ಟರು. ಹಂಗ ಈ ಓಂಕಾರ ದಿವ್ಯ ಧ್ವನಿಯ ಕೇಂದ್ರ ಬಿಂದು ಅಂದ್ರೆ ಸಮೋಶರಣ. ಭಗವಂತರ ದಿವ್ಯ ಧ್ವನಿ ಮುಖಾಂತರ ಲೋಕದ ಕಲ್ಯಾಣ ಆಗ್ತದೆ. ತೀರ್ಥಂಕರ ದಿವ್ಯ ನೋಡಿಸಬೇಕು ಸಮೋಶನ ಬೇಕು. ಈಗ ಯಾರ್ಯಾರು ನಾನು ಕಲ್ಪನಾ ಮಾಡಿದ್ದಿಲ್ಲ. 1008 ಬಾಳದ್ರ 1200 1300 ಆಗ್ಬಹುದು ಜನ ಸೇರ್ಬಹುದು ಅಂತ ನನ್ನ ತಲೆಯಾಗಿತ್ತು. ವಿಶ್ವ ದಾಖಲೆ ಆಗ್ತಕ್ಕಂಥ ಕಾರ್ಯ ಆಗಿದೆ. 2400 ಸಂಖ್ಯಾಕ್ಕೆ ಹೋಗಿದೆ. ಇದು ಸ್ಟಾಪ್ ಮಾಡಿದ 15 ಮಂದಿ ಸ್ಟಾಪ್ ಮಾಡಿದ. ಇದು ನಿನ್ನೆ ತಕ್ಕ ನನ್ನ ಚಾಲನೆ ಐತಿ ಬರ್ಕೋರಿ ತಗೊಂಡ ಸ್ಟಾಪ್ ಮಾಡೈತಿ. ವಿಚಾರ ಮಾಡೋದಕ್ಕೆ ಎಷ್ಟು ಮನುಷ್ಯರುಗಳು ಭಾವ ಇದೆ. ಮುಂದಿನ ಭಾವದಾಗ 100ಕ್ಕೆ 100% ಅಲ್ಲ 100ಕ್ಕೆ 1000% ಯಾವ್ಯಾವ ಜೀವಿ ವರ್ತಮಾನ ಕಾಲದಾಗ ಹುಂಡ ಅವಸರಣಿ ಕಾಲದಾಗ ಅದ್ರಾಗ ಕಲಿಕಾಲದಾಗ ಪಂಚಮಾ ಕಾಲದಾಗ ಮತ್ತ ಅದ್ರಾಗ ಈಗ ಮಿಡಿಯಾ ಅಂತೀರಿ ಅಂತ ಯುಗದೊಳಗೆ ಸಹಿತ ಸಮೋಷಂದ ಭಗವಂತರ ನಾಮಸ್ಮರಣ ಮಾಡ್ತಕ್ಕಂಥ ಸೌಭಾಗ್ಯ ತಗೋದಂದ್ರೆ ಅರಿತು ಮರೆತು ಜಿನ ನಾಮವ ನೆನೆದರೆ ಕುಲ ಕೋಟಿಗಳು ದೂರ ಆಗುವವು. ಕೋಟಿ ಬಹುದಾಗ ಮಾಡಿದ ಪಾಪ ಪ್ರಕ್ಷಾಳನ ಆಗ್ತದ. ಅಂತ ಸಾಮರ್ಥ್ಯ ಭಗವಂತರ ನಾಮಸ್ಮರಣೆಯಿಂದ ಸಾಕ್ಷಾತ್ ಪ್ರತಿಷ್ಠಿತ 16 ಜಿನಬಿಂಬ ಮಾನಸ್ತಂಭ ಮತ್ತು ಸಮೋಷದ ಚತುರ್ಮುಖಚಾರ ಮೂರ್ತಿ 20 ಮೂರ್ತಿ ಪ್ರತಿಷ್ಠಿತ ಇರ್ತಾವೋ. ಅದನ್ನ ನಾವು ಇಲ್ಲಿ ಕುಂಡ್ರಂಗಿಲ್ಲ. ಭದ್ರಗಿರಿ ಕೂತಿರ್ತೀವಿ, ಶರೀರ ಕೂತಿರ್ತೈತಿ. ಕರೆ ಸಾಕ್ಷಾತ್ ವಿಜಯ ಕ್ಷೇತ್ರ ಶ್ರೀಮಂತರ ಭಗವಾನ್ ಸಮೋಷದ ಕೂತ ನಾವು ಭಗವಂತ ನಾಮಸ್ಮರಣ ಮಾಡತ್ತೆ ಅಂತಕ್ಕಂಥ ಭಾವನ ತಾಳಿ ಮಾಡೋದದ. ಆಚಾರ್ಯ ಕುಂದ್ರ ಅಂತ ವಿಶುದ್ಧಿಲಿ ಭಕ್ತಿ ಮಾಡಿದ್ರನಂತೆ
ಪ್ರತ್ಯಕ್ಷ ಶ್ರೀಮಂದ್ರ ಭಗವಾನ್ ದರ್ಶನ್ ಭಾಗ್ಯ ಅವ್ರು ತಗೊಂಡ್ರು. ಆಚಾರ್ಯ ಒಳಗೆ ಶಿರೋಮಣಿ ಆಗ್ತಕ್ಕಂಥ ಆಚಾರ್ಯ ಹೋದ್ರು. ಹಂಗೆ ನಾವು ಇವತ್ತ ಭಕ್ತಾಗಿ ಭಗವಂತರ ಭಕ್ತಿ ಮಾಡೋಣ, ಆರಾಧನಾ ಮಾಡೋಣ. ಭವಿಷ್ಯದ ಸಾಕ್ಷಾತ್ ತೀರ್ಥಂಕರ ಪಾವನ ಸಾನ್ನಿಧ್ಯದೊಳಗ ಭಾವಲಿಂಗಿಯಾಗಿ ಭವದಿಂದ ಮುಕ್ತ ಆಗ್ತಕ್ಕಂಥ ಒಂದು ವ್ಯಕ್ತಿತ್ವ ನಮ್ಮ ಆತ್ಮ ಬರಲಿ. ಆಚಾರ್ಯ ಭಗವಾನ್ ಶಾಂತಿಸಾಗರ್ ಗುರುದೇವ್ ಇರ್ಬೋದು, ಆದಿಸಾಗರ್ ಇರ್ಬೋದು, ಸಿದ್ಧಸಾಗರ್ ಇರ್ಬೋದು, ಅಥವಾ ಧರ್ಮಭೂಷಣ್, ದೇಶಭೂಷಣ್, ಮಹಾಬಲ್ ಗುರುದೇವ್ ಈ ವರ್ತಮಾನ ಕಾಲದಾಗ ನಮ್ಮ ಜೊತೆಗೆ ಇಲ್ಲ ಅವರು. ಅದರ ಪರ್ಯಾಯದಾಗ ದೇವ ಪರ್ಯಾಯದಾಗಿರ್ಬೋದು, ಬೇರೆ ಗತಿಗಳಿಗಿರ್ಬೋದು, ಅಲ್ಲಿಂದ ಅವ್ರಿಗೆ ಅವಧಿಜ್ಞಾನ ಆಗಿ ಜಾತಿ ಸ್ಮರಣ ಆಗಿ ಈ ದೃಶ್ಯ ಕಣ್ಮುಂದ್ ಬರ್ತಾರ. ಅವ್ರು ಸಹಿತ ಕೃಪಾ ದೃಷ್ಟಿ ನಿಮ್ಮ ಆತ್ಮ ಬೀರ್ತಾರೋ. ಪೂರ್ವವಾದ ಮಾಡಿ ಸುಕೃತ್ ಪುಣ್ಯದಿಂದ ಇವತ್ತ ಇಂಥ ಸೌಭಾಗ್ಯ ನಮ್ಗೆ ಸಿಗಾಕತ್ತೈತಿ. ದರ್ಶನ್ ಭೂಷಣ್ ಮತ್ತಿನೂ ಮಾತಾಜಿನ ಅಂತಿರ್ಬೋದು, ನಾಯಕ್ ಲಘುವಾದ ನಿದ್ನೊಂದು ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಆಮೇಲೆ ಅಂತ. ಯಾವಾಗ ಬಹಳ ಸಲ ಹೇಳ್ತಾರೆ ಶಾಸ್ತ್ರದಾಗ, ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಪುಣ್ಯ ಸಿಗಾಕೈತ ತಿಳ್ಕೋದ ಪೂರ್ವವಾದ ನಾವು ಸುಕೃತ್ ಮಾಡಿದ್ವಿ. ಸುಕೃತ್ ಪುಣ್ಯದ ಫಲ ಇವತ್ತು ನಾವು 10 ರೂಪಾಯಿ ಬಯಸಿದ್ರ 10,000 ಪ್ರಾಪ್ತ ಆಗೈತದ. 10,000 ಬಯಸಿದ್ರೆ 10 ಲಕ್ಷ ಪ್ರಾಪ್ತ ಆಗ್ತದ. 10 ಲಕ್ಷ ಬಯಸಿದ್ರೆ 10 ಕೋಟಿ ಪ್ರಾಪ್ತ ಆಗ್ತದ. ನಿನ್ನೆ ನಿಮ್ಮ ಬಾಮಾಶಾಹಿ ಯಾರೋ ಶ್ರೀ ವಿಹಾರ ಆಗ್ಬೇಕಾರ ಸರ್ವಾನ್ಯಕ್ಷ ಬೇಕು. ಆಚಾರ್ಯ ವಿದ್ಯಾನಂದರು ನಂಗೆ ದಿಲ್ಲಿ ಒಳಗಿದ್ದ ಹೇಳಿದ್ರು, ಅನಾಂತಿ ಆದಿವೀರ್ ಭಗವಂತನ ನಡು ಆಣಿ ಮೇಲೆ ಸರ್ವಾನ್ಯಕ್ಷ ಧರ್ಮಚಕ್ರ ತಗೊಂಡ್ ನಿಂತ ನೋಡಿ. ಕೈಯಾಗ 24 ಹಲ್ಲಿಂದ ಚಕ್ರತಿ, ಅದಕ್ಕೆ ಧರ್ಮಚಕ್ರ ಅಂದರು. ಅದು ಇರೋದ್ರಿಂದ ಭಗವಂತರ ಶ್ರೀ ವಿಹಾರ ಆಗ್ತೈತಿ. ಸಾಧು ಸಂತ್ರಿ ವರ್ತಮಾನ ಹಿಂಗೆ ಬರೋಣ, ಭಗವಂತರ ಗಗನ ವಿಹಾರ ಆಗ್ತೈತಿ. ಅದು ಸರ್ವಾನ್ಯಕ್ಷನಿಂದ 4 ದಿಕ್ಕಿಗೆ 4 ಸರ್ವಾನ್ಯಕ್ಷ ಇರ್ತಾರೋ ಆ ಸಿದ್ಧಾಂತ ಆಗಮದಾಗದ. ಅದೊಂದು ಸೌಭಾಗ್ಯ ನಿಮಗೆ ಪ್ರಾಪ್ತ. ಗಣಪತಿ ಕುಬೇರಾಗಿ ಭಗವಂತರ ಪಾದ ಮೂಲದಾಗ ಹೋಗಿ ಪುಷ್ಪಕ್ಕೆ ಮಂದ ಕೂತು ಭಗವಂತರ ರತ್ನ ವೃಷ್ಟಿ ಪುಷ್ಪವೃಷ್ಟಿ ಮಾಡುವಂತ ಸೌಭಾಗ್ಯ ಪ್ರಾಪ್ತ ಆಗ್ತದೆ. ಇವೆಲ್ಲ ಕಾರ್ಯಕ್ರಮ, ಈ ಒಂದು ಸವಾಲ ಕಾರ್ಯಕ್ರಮ ನೀವು ತಗೊಳ್ಳೋದದ ಅದು ಪುಣ್ಯ. ಮತ್ತೆ ಇಲ್ಲಿ ಶಿರಗೂರ್ ಕುರ್ಚಿ ಹತ್ತಿರ 2 ಪಂಚಕಲ್ಯಾಣ ಕಾರ್ಯಕ್ರಮ ಇದೆ. ಅಂದ್ರೆ ಫೆಬ್ರವರಿ ತಿಂಗಳಾಗ ಅದಾವು. ಆ ಪಂಚಕಲ್ಯಾಣ ಬರ್ತಕ್ಕಂಥ ಭಕ್ತರಿಗೆ ಸಹಿತ ಬದ್ರಿ ಒಳಗ ಜೀವಂತ ಸಮೋಷನ್ ದರ್ಶನ್ ಲಾಭ ಭಾಗ್ಯ ಸಿಗಲಿ. ಈ ಬಹುದಾಗ ಯಾವ ಜೀವ ಮನವಚನ ಕಾಯದಿಂದ ತ್ರಿಯೋಗ ಶುದ್ಧಿ ಪೂರ್ವಕ ಸಮೋಷಣಕ 9 ಪರಿಕ್ರಮ ಹಾಕಿ ಶ್ರೀಫಲ ಏರಿಸಿ ದರ್ಶನ ಮಾಡಿರ ಮುಂದಿನ ಬಹುದ ಸಾಕ್ಷಾತ್ ಸಮೋಷಣದಾಗ ಪ್ರವೇಶ ಮಾಡ್ತಕ್ಕಂಥ ಜೀವಕ್ಕೆ ಭಾಗ್ಯ ಸಿಗಲಿ. ಅಲ್ಪ ಕಾಲದಾಗ ಆತ್ಮ ಸಿದ್ಧತ್ವ ಪ್ರಾಪ್ತಿ ಮಾಡ್ಕೊಳ್ಳಿ. ಮಂಗಲ ಭಾವನೆ ಇಟ್ಕೊಂಡು ದೇವರು ರತ್ನತ್ರಯ ಸ್ವರೂಪ ಪ್ರಶಸ್ತ ಮೋಕ್ಷ ಮಾರ್ಗಿ ಚಿವಲಾಚಾರ್ಯ ಶ್ರೀ 16 ಸ್ವಪ್ನಗಳನ್ನ 16 ಭಾವನಾ ಭವಿಷ್ಯದಾಗ ಅವ್ರು ತೀರ್ಥಂಕರಾಗ್ಯಾರು. ಅನಂತ ಅವ್ರ ಹಿಂದೆ ತಲೆಯಿಂದ ಮಸ್ತಕದಿಂದ ಮಹಾಮಂಡಲ ಇರ್ತದೆ. ಇದ್ರ ಬದಲ್ ನಾವು ಒಂದು ಪ್ರೋಚಿನ ಹೇಳಿ ಕೋರೋಚಾಗ ಒಬ್ಬಕ್ಕೆ ಅಜ್ಜಿ ಬೆಳ್ಳಿದ ಮಹಾಮಂಡಲ ಮಾಡಿಕೊಟ್ಲು ಬಸ್ತಿಗೆ. ಅದು ಕುಂಸು ಸಲುವಾಗಿ ನಮೋಕಾರ ವಿಧಾನ ಮಾಡಿ ಊರ ಕಲ್ಯಾಣ ಆಗಿತ್ತು. ಬೇರೆ ಒಂದು ಬಾಮಂಡಲ ಪ್ರವಚನ ಕೇಳಿ ಬೆಳ್ಳಿದ್ ಮಾಡಿಸ್ಕೊಟ್ಲ ಪುಣ್ಯಾತ್ಮ ಆಗೈತಿ ಮಹತ್ವ. ಹಂಗೆ ಈ ಬಾಮಂಡದೊಳಗ 16 ಸ್ವಪ್ನಗಳ ಕೆತ್ತಲಾಗಿದೆ. ಜೊತೆಗೆ ಛತ್ರತ್ರಯಗಳನ್ನ ಇಲ್ಲಿ ತಯಾರು ಮಾಡಿದೆ, ಸ್ಥಾಪನಾ ಮಾಡಲಾಗಿದೆ. ಈ ಒಂದು ಛತ್ರತ್ರಯಗಳನ್ನ ದೀಕ್ಷಾಸ್ಥಳ ಆಚಾರ್ಯ ದೇಶಭೂಷಣ್ ಜನ್ಮಭೂಮಿ ಕೋತ್ರಿ ಶ್ರಾವಿಕಗಳು ದಾನ ಮಾಡ್ತಕ್ಕಂಥ ಪುಣ್ಯ ತಗೊಂಡರು. ಒಂದೊಂದು ಛತ್ರತ್ರಯ ಸಲುವಾಗಿ 36,000 ರೂಪಾಯಿ 36,000 ರೂಪಾಯಿ ತಲಾ ದಾನ ಮಾಡಿ ಪುಣ್ಯ ಕಟ್ಕೊಂಡು ಪುಣ್ಯ ಮಾಡಿದ್ರು. ಭಗವಂತರ ಮಸ್ತಕ ಛತ್ತಿ ಮಾಡ್ಕೊತಾನೋ, ನವ ನಿಧಿಗಳನ್ನ ಪ್ರಾಪ್ತಿ ಮಾಡ್ಕೊತಾನೋ. ಕೋಟಿ ಹೋದಾಗ ದಾನ ಮಾಡೋ ಸಂಪತ್ತಿ ತೀರಂಗಿಲ್ಲ. ಅಟ್ಟು ಸಂಪತ್ತಿ ಒಂದಬಹುದ ಚಕ್ರವರ್ತಿ ಪ್ರಾಪ್ತ ಆಗಿರ್ತೈತಿ. ಎಷ್ಟು ಬಹುದಾಗ ಕೋಟಿ ಬಹುದಾಗ ದಾನ ಮಾಡಿದ್ರು ಸಂಪತ್ತಿ ತೀರಂಗಿಲ್ಲ. ಅಷ್ಟ ಸಂಪತ್ತಿ ಒಂದಬಹುದಾಗ ಒಂದ ಪರ್ಯಾಯದಾಗ ಚಕ್ರವರ್ತಿ ಪ್ರಾಪ್ತ ಆಕತಿ. ಯಾಕಾಕತಿ ಅಂದ್ರ ಅವ್ರು ಮಾಡಿದ ಪೂರ್ವದಾಗಿಂದ ಪುಣ್ಯಾನ ಬಂದಿ ಪುಣ್ಯದ ಫಲ ಅಂತ ಭಾಗ್ಯ ಅವ್ರಿಗೆ ಸಿಕ್ಕಿರ್ತೈತಿ. ಹಂಗಿದೊಂದು ಸದ್ಭಾಗ್ಯ ಸದ್ ಪರಮ ಯೋಗ ನಿಮಗೆ ಸಿಗಾಕತಿ ಅದ. ಈ ಒಂದು ಸಮೋಷರದಲ್ಲಿ ಭಗವಂತರ ಅಷ್ಟ ಪ್ರಾತಿಹಾದಿ ಸ್ಥಾಪನಾ ಮಾಡ್ತಕ್ಕಂಥದ್ದು. ಅಷ್ಟಕುಮಾರಿಕೆಯರಾಗಿ ಮುಂದಾಗ 64 ಯಾರ ಚಮರ ಇಂದ್ರರಾಗಿ ಭಗವಂತ ಸೇವೆ ಮಾಡ್ತಾರ ಅವ್ರು ಮಾತ್ರ 3 ಬಹುದ ಮೋಕ್ಷಕ್ಕೆ ಹೋಗ್ತಾರ ಅಂತ ಭಾಗ್ಯ ಪಡ್ಕೊಂಡಿರ್ತಾರೆ. ಚಮರೇಂದ್ರರಾಗಿ ಪುರುಷ ಪರ್ಯಾಯದಲ್ಲಿ ಚಾಮರೇಂದ್ರ ಅಂತಾರೋ ಅಂತ ಸೌಭಾಗ್ಯ ಇರ್ತಕ್ಕಂಥ ಜೀವ ಭಗವಂತನಿಗೆ ಚಮರವನ್ನ ಹಾಕ್ತದೆ. ಜಯ ಬಲು ಪ್ರಭಾವಣ ಅಂಗಕಿ